ಸರ್, ಕುಮಾರಸ್ವಾಮಿ ಅವರು ರಾಮನಗರ ಕರ್ಮಭೂಮಿ ಅಂತ ಇದ್ರು, ಮಂಡ್ಯಕ್ಕೆ ಬಂದು ಅವರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಮುಂದೆ ವೀಕ್ ಆಗ್ತಾರೆ ಅಂತ ಅನ್ಸುತ್ತಾ, ಹೊಸ ಅಭ್ಯರ್ಥಿ ಅಂತ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವ್ರ ಮುಂದೆ ವೀಕ್ ಆಗ್ತಾರ ಅಂತ ಸರ್? ನೀವೇ ಹೇಳ್ತಾ ಇದ್ದೀರಾ. ಅಲ್ಲ, ಹೊಸ ಅಭ್ಯರ್ಥಿ ಹೊಸ ಮುಖವನ್ನ ಕರ್ಕೊಂಡ್ಬಂದು ಸೇರ್ಸಿದ್ರ, ಅದಕ್ಕೆ ಅವರು ಹೊಸ ಮುಖ ಅಲ್ವಾ? ಕುಮಾರಸ್ವಾಮಿ ಹೊಸ ಮುಖ ಅಲ್ವೇನೆಯ? ಅವ್ರು ಯಾವಾಗ್ಲೂ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಅಂತ ಇದ್ರು ಸರ್. ಅವರ ಮಗನೇ ಸೋತರು, ಚೀಫ್ ಮಿನಿಸ್ಟರ್. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ? ಏನಾಗಿದ್ರಯ್ಯ? ನೀವ್ ಹೇಳಿ ಸರ್. ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲದಂತೂ ಗ್ಯಾರಂಟಿ. ಅಲ್ಲಿಂದ ಗೆಲ್ಲಕ್ ಆಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ. ಅವರು ಮಂಡ್ಯದವ್ರೆ, ನಾಗಮಂಗಲ ತಾಲೂಕಿನವ್ರು. ನಮ್ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವ್ರು, ಇವರು ಹಾಸನದವ್ರು. ಅಲ್ಲಿ ಮಂಡ್ಯ ಸುಮಲತಾ ಅವರ ಒಂದು ಮುನ್ಸಿಯನ್ಗೆ ಅದೇನಾದ್ರು ಕಾಂಗ್ರೆಸ್ಗೆ ಇದಾಗತ್ತಾ ಅಂತ ಅನುಕೂಲ? ಎಲ್ಲರೂ ನೀವು ಕೇಳಿದ್ರಿ. ನಾವು ಸುಮಲತಾ ಜೊತೆ ಮಾತಾಡಿಲ್ಲ, ಗೊತ್ತಾಯ್ತಾ? ನಮ್ಮ ಕ್ಯಾಂಡಿಡೇಟ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ನಾವು ಅಲಯನ್ಸ್ ಕ್ಯಾಂಡಿಡೇಟ್ ನ ಸೋಲಿಸ್ತೀವಿ. ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗಾಗಲೇ ಮಾತಾಡಿದ್ದೀನಿ. ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದ್ದಾರೆ ಅಂತ ಅವರೆಲ್ಲರೂ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಮೈಸೂರು ಹೇಗಿದೆ ಸರ್? ಮೈಸೂರು ಪರಿಸ್ಥಿತಿ ಹೇಗಿದೆ ಸರ್? ಗೆಲ್ತೀವಿ ಮೈಸೂರು. ಚಾಮರಾಜನಗರ ಈಗ ಹೈಕಮಾಂಡ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸುನಿಲ್ ಬೋಸ್ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅನ್ನೋದು ಒಂದು ಸುದ್ದಿ. ಯಾರು? ಇಲ್ಲ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೂಡ ಒಂದು ಪ್ರೆಸ್ ನೋಟ್ ಹಾಕಿತ್ತು. ನಿರೀಕ್ಷೆ ಸುನಿಲ್ ಬೋಸ್ಗೆ ಕೊಡಬಹುದು. ಬಿಕಾಸ್ ಎಲ್ಲಾ ಕ್ಷೇತ್ರದವರೆಲ್ಲ ಅವನ ಹೆಸರು ಹೇಳಿದಾರಲ್ಲ, ಅದರಿಂದ ನಿರೀಕ್ಷೆ. ಜಿಲ್ಲಾ ಕಾಂಗ್ರೆಸ್ ಅವರು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಾಮಿನೇಷನ್ ದಿನಾಂಕದಲ್ಲಿ ಒಂದು ಕಡೆ ಲಕ್ಷ್ಮಣ್ ಅವ್ರದ್ದು ಮೈಸೂರಿಂದ, ಚಾಮರಾಜನಗರದಿಂದ ಸುನಿಲ್ ಬೋಸ್ ಅಂತ ಹೇಳಿ ನಮೂದು ಮಾಡಿದ್ದಾರೆ ಆಲ್ರೆಡಿ. ಆಮೇಲೆ ಅಲ್ಲಿ 8 ಕ್ಷೇತ್ರಗಳಿದಾವಲ್ಲ, ಎಲ್ಲರೂ ಕೂಡ ಸುನಿಲ್ ಬೋಸ್ ಹೆಸರು ಹೇಳಿದ್ದಾರೆ. ಮಹದೇವಪ್ಪ ಅಥವಾ ಸುನಿಲ್ ಬೋಸ್ ಇನ್ನು ಫೈನಲ್ ಆಗಿಲ್ಲ, ಅದು ಅನೌನ್ಸ್ ಆಗ್ಬೇಕು ಅಷ್ಟೇ. ಸರ್, ಕುಮಾರಸ್ವಾಮಿ ಅವರು ರಾಮನಗರ ಕರ್ಮಭೂಮಿ ಅಂತ ಇದ್ರು, ಮಂಡ್ಯಕ್ಕೆ ಬಂದು ಅವರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಮುಂದೆ ವೀಕ್ ಆಗ್ತಾರೆ ಅಂತ ಅನ್ಸುತ್ತಾ, ಹೊಸ ಅಭ್ಯರ್ಥಿ ಅಂತ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವ್ರ ಮುಂದೆ ವೀಕ್ ಆಗ್ತಾರ ಅಂತ ಸರ್? ನೀವೇ ಹೇಳ್ತಾ ಇದ್ದೀರಾ. ಅಲ್ಲ, ಹೊಸ ಅಭ್ಯರ್ಥಿ ಹೊಸ ಮುಖವನ್ನ ಕರ್ಕೊಂಡ್ಬಂದು ಸೇರ್ಸಿದ್ರ, ಅದಕ್ಕೆ ಅವರು ಹೊಸ ಮುಖ ಅಲ್ವಾ? ಕುಮಾರಸ್ವಾಮಿ ಹೊಸ ಮುಖ ಅಲ್ವೇನೆಯ? ಅವ್ರು ಯಾವಾಗ್ಲೂ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಅಂತ ಇದ್ರು ಸರ್. ಅವರ ಮಗನೇ ಸೋತರು, ಚೀಫ್ ಮಿನಿಸ್ಟರ್. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ? ಏನಾಗಿದ್ರಯ್ಯ? ನೀವ್ ಹೇಳಿ ಸರ್. ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲದಂತೂ ಗ್ಯಾರಂಟಿ. ಅಲ್ಲಿಂದ ಗೆಲ್ಲಕ್ ಆಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ. ಅವರು ಮಂಡ್ಯದವ್ರೆ, ನಾಗಮಂಗಲ ತಾಲೂಕಿನವ್ರು. ನಮ್ ಕ್ಯಾಂಡಿಡೇಟ್ ಇರೋದಲ್ಲ ಮಂಡ್ಯದವ್ರು, ಇವರು ಹಾಸನದವ್ರು. ಅಲ್ಲಿ ಮಂಡ್ಯ ಸುಮಲತಾ ಅವರ ಒಂದು ಮುನ್ಸಿಯನ್ಗೆ ಅದೇನಾದ್ರು ಕಾಂಗ್ರೆಸ್ಗೆ ಇದಾಗತ್ತಾ ಅಂತ ಅನುಕೂಲ? ಎಲ್ಲರೂ ನೀವು ಕೇಳಿದ್ರಿ. ನಾವು ಸುಮಲತಾ ಜೊತೆ ಮಾತಾಡಿಲ್ಲ, ಗೊತ್ತಾಯ್ತಾ? ನಮ್ಮ ಕ್ಯಾಂಡಿಡೇಟ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ನಾವು ಅಲಯನ್ಸ್ ಕ್ಯಾಂಡಿಡೇಟ್ ನ ಸೋಲಿಸ್ತೀವಿ. ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗಾಗಲೇ ಮಾತಾಡಿದ್ದೀನಿ. ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದ್ದಾರೆ ಅಂತ ಅವರೆಲ್ಲರೂ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಮೈಸೂರು ಹೇಗಿದೆ ಸರ್? ಮೈಸೂರು ಪರಿಸ್ಥಿತಿ ಹೇಗಿದೆ ಸರ್? ಗೆಲ್ತೀವಿ ಮೈಸೂರು. ಚಾಮರಾಜನಗರ ಈಗ ಹೈಕಮಾಂಡ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸುನಿಲ್ ಬೋಸ್ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅನ್ನೋದು ಒಂದು ಸುದ್ದಿ. ಯಾರು? ಇಲ್ಲ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೂಡ ಒಂದು ಪ್ರೆಸ್ ನೋಟ್ ಹಾಕಿತ್ತು. ನಿರೀಕ್ಷೆ ಸುನಿಲ್ ಬೋಸ್ಗೆ ಕೊಡಬಹುದು. ಬಿಕಾಸ್ ಎಲ್ಲಾ
ಕ್ಷೇತ್ರದವರೆಲ್ಲ ಅವನ ಹೆಸರು ಹೇಳಿದಾರಲ್ಲ, ಅದರಿಂದ ನಿರೀಕ್ಷೆ. ಜಿಲ್ಲಾ ಕಾಂಗ್ರೆಸ್ ಅವರು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಾಮಿನೇಷನ್ ದಿನಾಂಕದಲ್ಲಿ ಒಂದು ಕಡೆ ಲಕ್ಷ್ಮಣ್ ಅವ್ರದ್ದು ಮೈಸೂರಿಂದ, ಚಾಮರಾಜನಗರದಿಂದ ಸುನೀಲ್ ಬೋಸ್ ಅಂತ ಹೇಳಿ ನಮೂದು ಮಾಡಿದ್ದಾರೆ ಆಲ್ರೆಡಿ ಇವತ್ತು. ಮೇಲೆ ಅಲ್ಲಿ 8 ಕ್ಷೇತ್ರಗಳಿದಾವಲ್ಲ, ಎಲ್ಲರೂ ಕೂಡ ಸುನೀಲ್ ಬೋಸ್ ಹೆಸರು ಹೇಳಿದ್ದಾರೆ. ಮಹದೇವಪ್ಪ ಅಥವಾ ಸುನೀಲ್ ಬೋಸ್ ಇನ್ನು ಫೈನಲ್ ಆಗಿಲ್ಲ, ಅದು ಅನೌನ್ಸ್ ಆಗಬೇಕು ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.